ಇಲ್ಲಿನ ಜನರಿಗೆ ಸಿಹಿ ಸುದ್ದಿ ಕೊಟ್ಟ ಸೋಮಣ್ಣ. ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಬೇಕಿಲ್ಲ ಎಂದ ಸಚಿವರು. ಕೇಂದ್ರ ರೈಲ್ವೆ ಸಚಿವರನ್ನ ಹಾಡಿ ಹೊಗಳಿದ ಶಾಸಕ ಎಸ್ಆರ್ ಶ್ರೀನಿವಾಸ್. ಗುಬ್ಬಿ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಮೇಲ್ಸೇತುವೆ ಹಾಗೂ ಹೆದ್ದಾರಿಯ ರೋಡ್ಗೆ ವೈಟ್ ಟ್ಯಾಪಿಂಗಿಗೆ ಹಾಗೂ ಸರ್ವಿಸ್ ರೋಡ್ಗೆ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಬಳಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಚಿವ ಸೋಮಣ್ಣ ಮಾತನಾಡಿ, ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕನಸು ಕಟ್ಟಿರುವ ಪ್ರಧಾನಿ ಮೋದಿಯವರ ಆದೇಶದಂತೆ ಅಭಿವೃದ್ಧಿ ಕೆಲಸ ನಡೆಸಲು ಯಾವುದೇ ರಾಜಕಾರಣ ಮಾಡದೆ ಯಾವುದೇ ಪಕ್ಷದ ಶಾಸಕ ಸಂಸದರಾಗಲಿ ಅವರನ್ನ ಜೊತೆಗೆ ಕರೆದೊಯ್ಯುವ ಕೆಲಸ ಮಾಡಲು ಸೂಚಿಸಿದ್ದಾರೆ ಎಂದಿದ್ದಾರೆ. ಸುಮಾರು 13-14 ಸಾವಿರ ಕೋಟಿ ರೂಪಾಯಿಗಳ ಕೆಲಸ ರೈಲ್ವೆ ಕೆಲಸ ನಡೆಸಿದೆ. ಅದು ರಾಯದುರ್ಗ ತುಮಕೂರು ದಾವಣಗೆರೆ ಮತ್ತೆ ತುಮಕೂರು ಹಸಿಗೆರೆ ಡಬಲ್ ಲೈನಿಂಗು, ತುಮಕೂರು ಬೆಂಗಳೂರಿಗೆ ಡಬಲ್ ಲೈನು, ಗದಗ ಹುಡುಗಿ ನೆಲಕೊಂಡ ನೆಲಮಂಗಲಂ ಬೈರಪಳ್ಳಿ ಹೊಸೂರು ಹುಬ್ಬಳ್ಳಿ ಚಿಕ್ಕಾದೂರು ಬೆಂಗಳೂರು ಕಂಟ್ರೋಲ್ಮೆಂಟು ಹೊಸಪೇಟೆ ವಾಸ್ತು ಹಸಿಗೆರೆ ತುಮಕೂರು ಇದಲ್ಲದೆ ಸುಮಾರು ಗದಗವಾಡಿ ಹೀಗೆ ಅನೇಕ ಯೋಜನೆಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಬಂದಂತ ಸಂದರ್ಭದಲ್ಲಿ ಒಂದ್ಸಾರಿ 2 ಸಾರಿ ನಾನು ಎಲ್ಲರ ಹತ್ರ ಮಾತಾಡ್ತಾ ಇರ್ತೀನಿ. ಗುಬ್ಬಿ ಒಂದು ಪ್ರತಿಷ್ಠಿತ ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಚನ್ನಬಸವೇಶ್ವರರ ತಪಸ್ಸಿನ ಕರ್ಮಭೂಮಿ. ಆ ಮಹಾಮುನಿಯ ಆಶೀರ್ವಾದ ಬಲದಲ್ಲಿ ಇವತ್ತು ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಇದು ಬರಡು ಭೂಮಿ ಮತ್ತು ನೀರಾವರಿಯಾಗಿ 5 ಎಕರೆ 10 ಎಕರೆ ಕೂಡ ಜೀವನವನ್ನ ತುಂಬಾ ವ್ಯವಸ್ಥಿತವಾಗಿ ನಮ್ಮ ಜೀವನವನ್ನು ರೂಪಿಸಬೇಕಾಗಿರೋ ಲೋಕೇಶನ್. ಇಂಥ ಸಂದರ್ಭದಲ್ಲಿ ಬಂದಂತ ನನ್ನನ್ನ ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಮನಗಂಡಿದ್ದೇವೆ. ಇವತ್ತೇನು 19 ಕೋಟಿ ಮತ್ತು 14 ಕೋಟಿ 20 ಕೋಟಿ ನೀನು ಹೇಳ್ತೇನೆ ನನಗೆ ಹಂಗೆ ಹೇಳ್ಬಿಟ್ರೆ ಮೇಲೆ ಅಧಿಕಾರಿಗಳು ಭಾರಿ ಕಷ್ಟ ಆಯ್ತದೆ. ಮಾಹಿತಿ ಸರಿಯಾಗಿ ತಗೋಬೇಕು. ಒಂದು ನನಗೆ ನೀವೆಲ್ಲ ಎಂಟ್ರಿ ಮಾಡಿದ್ರಿ. ಇನ್ನು ರೈಲ್ವೆ ಅಭಿವೃದ್ಧಿ ಕೆಲಸಗಳಿಗೆ ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿಗೂ ಅಧಿಕ ಹಣ ನೀಡಿದೆ. ಈ ಪೈಕಿ ರಾಜ್ಯದಲ್ಲಿ 49,000 ಕೋಟಿ ಕೆಲಸ ನಡೆದಿದ್ದು, ತುಮಕೂರು ಜಿಲ್ಲೆಯಲ್ಲಿ 14,000 ಕೋಟಿ ಕೆಲಸ ನಡೆದಿದೆ ಎಂದಿದ್ದಾರೆ. ಅತಿ ಹೆಚ್ಚು ರೈಲ್ವೆ ಗೇಟ್ ಹೊಂದಿರುವ ಗುಬ್ಬಿ ತಾಲೂಕಿನಲ್ಲಿ ಸೇತುವೆ ನಿರ್ಮಾಣ ಇನ್ನು ಕೆಲವು ಬಾಕಿ ಇದೆ. ಹೆದ್ದಾರಿ ಅಭಿವೃದ್ಧಿ ವಿಚಾರದಲ್ಲಿ ಬೆಂಗಳೂರು ತುಮಕೂರು ಬೈಪಾಸ್ 2 ಹಂತದಲ್ಲಿ ಕೆಲಸ ನಡೆದಿದೆ. ಇನ್ನು ಬಾಕಿ ಇರುವ 40 ಕಿಲೋಮೀಟರ್ ಕೆಲಸಕ್ಕೆ 2,650 ಕೋಟಿ ಮಂಜೂರು ಮಾಡಲಾಗಿದೆ ಎಂದಿದ್ದಾರೆ. ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಮತ್ತೆ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಆರ್ಒಬಿ ನನಗೆ ಆರ್ಯುಬಿ ಮಾಡಬೇಕಾದ್ರೆ 50% ರಾಜ್ಯ ಸರ್ಕಾರ 50% ಭಾರತ ಸರ್ಕಾರ ಕೊಡ್ತಾ ಇತ್ತು. 3ನೇ ಬಾರಿಗೆ ಪ್ರಧಾನಿಗಳಾದ್ಮೇಲೆ ಇದಾಗೋದಿಲ್ಲ ಈ ಕೆಲಸ ಅಂತ ಹೇಳಿ 100ಕ್ಕೆ 100 ಹಣವನ್ನ ಭಾರತ ಸರ್ಕಾರವನ್ನೇ ಕೊಡುವುದರ ಮುಖೇನ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಾಗ ನಿನ್ನೆ ತಾನೇ ಸುಮಾರು 3-4 ಗಂಟೆಗಳ ಕಾಲ ಬೆಂಗಳೂರಿನ ಸರಹದ್ದಿನ 100 ಕಿಲೋಮೀಟರ್ ದೂರದಲ್ಲಿ ಎಷ್ಟು ಎಲ್ಸಿ ಗೇಟ್ಗಳಿದೆ ಅಂತ ಅಂದ್ಬಿಟ್ಟು ಸರ್ವೆ ಮಾಡಿಸಿದ್ರೆ 175 ಎಲ್ಸಿ ಗೇಟ್ಗಳು ಇನ್ನೂ ಆಗ್ಬೇಕಾಗಿದೆ. ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಬ್ರಿಟಿಷರು ಏನ್ ಮಾಡಿದ್ರು ಅದು ಬಿಟ್ರೆ ಯಾವುದೇ ಸರ್ಕಾರಗಳು ಇದ್ರ ಬಗ್ಗೆ ಆದ್ಯತೆ ಕೊಟ್ಟಿರಲಿಲ್ಲ. 75 175ರಲ್ಲಿ 75 ನಾನು ಬಂದ ಮೇಲೆ ಕೈಗೆ ಇಟ್ಕೊಂಡಿದ್ದೀವಿ. 75 ಇಟ್ಕೊಂಡಿದ್ದೀವಿ. ಸುಮಾರು 3,000 ಕೋಟಿ ರೂಪಾಯಿಗಳು ಇನ್ನು 100 ಇದೆ. ಆ 100 3 ವರ್ಷದಲ್ಲಿ ಮುಗಿಸ್ತಕ್ಕಂಥ ಯೋಜನೆ ಆಗಿದೆ. ಇನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಸಂಸದ ಸೋಮಣ್ಣ ಅವರು ಕ್ರಿಯಾಶೀಲ ವ್ಯಕ್ತಿಯಾಗಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಪಕ್ಷಾತೀತ ನಿಲುವನ್ನ ತಾಳ್ತಾರೆ. ಚೇಳೂರು ರಸ್ತೆಗೆ ಮೇಲ್ಸೇತುವೆ ನಿರ್ಮಾಣ ಬಹು ವರ್ಷದ ಕನಸು. ಇದು ಸೋಮಣ್ಣ ಅವರಿಂದ ಸಾಧ್ಯವಾಗಿದ್ದು, ಅಜರಾಮರ ಕೆಲಸಗಳು ಮಾಡುತ್ತಿದ್ದಾರೆ. ಚುನಾವಣಾ ಸಮಯದಲ್ಲಿ ಅವರ ವಿರುದ್ಧ ಮಾತನಾಡಿದ್ದೇನೆ. ಆದರೆ ನನ್ನ ಬಳಿ ವಿನಯವಾಗಿ ನಡೆದುಕೊಂಡು ನನಗೆ ಅಚ್ಚರಿ ತಂದಿದೆ ಎಂದು ಸೋಮಣ್ಣ ಅವರನ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಡಿ ಹೊಗಳಿದ್ರು.
ನಾನು ಹಿಂದೆಂದೂ ಕೂಡ ಕನಸಿನಲ್ಲೂ ಕಾಣಲಿಕ್ಕೆ ಆಗಂತ ಕೆಲಸಗಳು ಇವತ್ತು ಈ ತಾಲೂಕಿನಲ್ಲಿ ಮತ್ತು ಈ ಜಿಲ್ಲೆ ಒಳಗೆ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ರಾಯದುರ್ಗ, ತುಮಕೂರು, ರಾಯದುರ್ಗ, ಬಳ್ಳಾರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಫರ್ ಶರೀಫ್ ನೋಡಿದೆ. ಆದ್ರೆ ಜಾಫರ್ ಶರೀಫ್ ಕೂಡ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ರೈಲ್ವೆ ಇಲಾಖೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ನಾವ್ಯಾವತ್ತೂ ಕೂಡ ಅವ್ರಿಗೆ ಚಿರ ಯುಗ ಇದ್ದೇವೆ. ಅವರು ನನಗೆ ಆಶ್ಚರ್ಯ ಆಗುತ್ತೆ. ನನಗೆ ಬಂದು 63, ಅವ್ರಿಗೆ 73 ಇರ್ಬೋದು, 75 ಇರ್ಬೋದು. ಎಷ್ಟು ಆಗ್ತದೆ ಅವರು ಬಹುಶಃ ಸಾಲದ ವ್ಯಕ್ತಿ ಯಾರಾದ್ರೂ ಸೋಮಣ್ಣ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾವು ಇನ್ನೂ ಹೆಚ್ಚು ಆಯಸ್ಸನ್ನು ಕೊಳ್ಳಿ ಅವರು ಮುಂದೆ ಸ್ಪರ್ಧೆ ಮಾಡೋಣ ಅಂತ ಹೇಳಿದ್ರೆ ಅವ್ರು ಸ್ಪರ್ಧಿಸ್ಬೇಕು. ಈ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಅಂತ ವ್ಯಕ್ತಿಗಳು ಇವತ್ತು ಈ ಸಮಾಜಕ್ಕೆ ಬೇಕಾಗಿದೆ. ಅವರ ಅಗತ್ಯ ಔಚಿತ್ಯ ಬಹುಶಃ ಈ ಸಮಾಜಕ್ಕೆ ಹೆಚ್ಚು ಬೇಕಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮರೆಯಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ ನನ್ನ ಜೀವನದಲ್ಲಿ ಯಾರಾದ್ರೂ ಹೊಗಳಿದ್ರೆ ಸೋಮಣ್ಣ ಅವರು ಮಾತ್ರ ಹೊರಬೇಕು. ನನ್ನ ಜೀವನದಲ್ಲಿ ಯಾರು ಹೊರಗಲ್ಲ. ನನ್ನ ಸ್ವಭಾವದಲ್ಲಿ ಇವತ್ತು ಇರ್ತಕ್ಕಂಥ ನೇರವಾಗಿ ಹೇಳ್ತಕ್ಕಂಥ ವ್ಯಕ್ತಿಗಳು ಅದು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜರು ಗೊತ್ತು. ಏನ್ ಹೇಳ್ತೀರೋ ಅದನ್ನೇ ಮಾಡ್ತೀವಿ, ಮಾಡದೆ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿರ್ತಕ್ಕಂಥವ್ರು. ಆದ್ರೆ ನನಗೆ ಇವತ್ತು ಭಾರಿ ಸಂತೋಷ ಆಗಿರ್ತಕ್ಕಂಥ ದಿನ ಯಾವ್ದಾದ್ರು ಇದೆ ಅಂದ್ರೆ ನನ್ನ ಜೀವನದಲ್ಲಿ ಬಹುಶಃ ಸೋಮಣ್ಣ ಅವರು ಇವತ್ತು ಅವ್ರ ಕಾರ್ಯಗಳು ಇಡೀ ರಾಜ್ಯದಲ್ಲಿ, ಇಡೀ ನಮ್ಮ ತಾಲೂಕಿನಲ್ಲಿ ಯಾವುದು ಕೂಡ ಅಂಡರ್ಪಾಸ್ ಮುಖಂಡ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ಸುಮಾರು 3-4 ಒಳಗಡೆ ಇಡೀ ಕ್ಷೇತ್ರದಲ್ಲಿ ಒಂದು ಅಂಡರ್ಪಾಸ್ ಉಳಿಯೋಣ ಅಂತ ನಾನು ಭಾವಿಸ್ತೀನಿ. ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಇಲ್ಲಿರ್ತಾರೆ, ಆಮೇಲೆ ಹೈದರಾಬಾದ್ ಇರ್ತಾರೆ, ಆಮೇಲೆ ಬೆಳಗಾವಿ ಇರ್ತಾರೆ, ಸಂಜೆ ಡೆಲ್ಲಿ ಇರ್ತಾರೆ. ಡೆಲ್ಲಿಯಿಂದ ಫೋನ್ ಆಗ್ತಾರೆ, PA ಸೋಮಣ್ಣ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗುತ್ತೆ. ಈ ಮನುಷ್ಯ ದೇವರ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಮನುಷ್ಯ ಮಾತ್ರ ಈ ಮಾಡೋಕ್ಕಾಗಲ್ಲ. ಬಹುಶಃ ಯಾವುದೋ ಇರ್ತಕ್ಕಂಥ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅವ್ರ ಮೈಮೇಲೆ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಅಷ್ಟು ಎಲ್ಲಾದ್ರೂ ತಮಗೆ ಮತ ನೀಡತಕ್ಕಂಥ ವ್ಯಕ್ತಿಗಳಿಗೆ ಋಣ ತೀರಿಸತಕ್ಕಂಥ ಕೆಲಸವನ್ನ ಯಾರಾದ್ರೂ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಅಂದ್ರೆ ಸನ್ಮಾನ್ಯ ಸೋಮಣ್ಣ ಅವರು ಇದು ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ. ಭಾರತ ಸರ್ಕಾರದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಹುದ್ದೆಯನ್ನ ಕೊಡ್ತಕ್ಕಂಥದ್ದಾಗಲಿ. ಈ ರೈಲ್ವೆಗಾಗಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು, ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ಜೆಡಿಎಸ್ ಮುಖಂಡ ನಾಗರಾಜು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯೋಜನಾ ನಿರ್ದೇಶಕ ಬ್ರಹ್ಮಕರ್, ರೈಲ್ವೆ ಸಿಇಒ ಸಂಜಿತ್ ರಾಜೇಶ್ ಶರ್ಮಾ ಸೇರಿ ಹಲವರು ಭಾಗಿಯಾಗಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.